ಎಲ್ಲದರಲ್ಲೂ ಎಲ್ಲದೂ ಸಕ್ಸಸ್ ಮಾಡ್ಕೊಳಕ್ಕಾಗಲ್ಲ. ನಾವು ಟ್ರೈ ಮಾಡಬೇಕು ಫಸ್ಟು, ಸಕ್ಸಸ್ ಅನ್ನೋದು ಆಮೇಲೆ ಇದ್ದಾನೆ. ಹಾಯ್ ಹಲೋ ನಮಸ್ಕಾರ, ನಾನು ಶೇಷಕೃಷ್ಣ ಭಟ್. ಮನಸ್ಸಿದ್ರೆ ಮಾರ್ಗ ಅನ್ನೋ ಮಾತನ್ನ ನೀವು ಖಂಡಿತವಾಗ್ಲೂ ಕೇಳಿರ್ತೀರಿ. ಯಾಕೆ ಅದನ್ನು ನಾನೀಗ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದ್ರೆ ನಿಮಗೂ ಕೂಡ ಅರ್ಥ ಆಗುತ್ತೆ. ನಮ್ಮಲ್ಲಿ ಬಹಳಷ್ಟು ಜನ ನೆಪಗಳನ್ನು ಹುಡುಕುವಂಥವ್ರು ಇರ್ತಾರೆ. ಊರಲ್ಲಿ ಜಮೀನಿರುತ್ತೆ, ಸಿಟಿಯಲ್ಲಿ ಕೆಲಸ ಇರುತ್ತೆ. ಬಟ್ ಊರಲ್ಲಿ ಜಮೀನಿದೆ, ನಾವೇನು ಕೃಷಿ ಮಾಡೋದಕ್ಕಾಗಲ್ಲ, ನಾವು ಸಿಟಿಯಲ್ಲೇ ಇರ್ತೀವಿ ಅಂತೇಳಿ ಕಾರಣಗಳನ್ನ ಕೊಡ್ತಾರೆ. ಬಟ್ ಅದನ್ನ ಮೀರಿ ಯಾರು ಕೃಷಿ ಮಾಡ್ತಾರೋ ಅಂಥವ್ರು ಸಾಧಕರು ಅಂತ ಅನ್ನಿಸ್ಕೊಳ್ತಾರೆ. ಎಸ್, ಇವತ್ತು ನಮ್ಮ ಜೊತೆಗೆ ಒಬ್ಬ ಅಪರೂಪದ ಸಾಧಕರಿದ್ದಾರೆ. ಅವರ ಹೆಸರು ಮಹೇಶ್ ಅಂತ ಹೇಳಿ, ಶಿವಮೊಗ್ಗದವರು. ಅವ್ರ ಮನೆಯಲ್ಲಿ ಇದ್ದೀವಿ, ಅವ್ರ ಜೊತೆಗೆ ಮಾತಾಡ್ತಾ ಹೋಗೋಣ. ಮಹೇಶ್ ಅವರು ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ? ಆರಾಮ್ ಸರ್. ಓಕೆ, ನೀವು ಕೆಲಸ ಬೆಂಗಳೂರಲ್ಲಿ? ಹೌದು. ಸೊ ಏನ್ ಕೆಲಸ ಮಾಡ್ತಾ ಇದ್ದೀರಿ? ನಿಮ್ದು ಬ್ಯಾಕ್ ಗ್ರೌಂಡ್ ಎಲ್ಲ ಏನು ಅಗ್ರಿಕಲ್ಚರ್ ಬ್ಯಾಕ್ ಗ್ರೌಂಡಾ? ಹಿಂಗೆ ನಮ್ಮ ತಾತ, ನಮ್ಮ ತಂದೆ ಎಲ್ಲರೂ ಕೂಡ ಅಗ್ರಿಕಲ್ಚರ್ ಬ್ಯಾಕ್ ಗ್ರೌಂಡ್ ಇಂದ ಇರೋರು. ನಾನು ಚಿಕ್ಕವಳಿಂದನೂ ಅಗ್ರಿಕಲ್ಚರ್ ಮಾಡ್ಕೊಂಡಿದ್ವಿ. ಎಜುಕೇಶನ್ ಎಲ್ಲ ಮುಗಿದ ಮೇಲೆ ಜಾಬ್ಗೋಸ್ಕರ ಆಗಿ ಸೊ ಬ್ಯಾಂಗ್ಳೂರ್ಗೆ ಹೋದ್ವಿ. ಬ್ಯಾಂಗ್ಳೂರಲ್ಲಿ ಈಗ ಅಟ್ ಪ್ರೆಸೆಂಟ್ ಜಾಬ್ ಮಾಡ್ತಾ ಇದ್ದೀನಿ. ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಓಕೆ, ಕೃಷಿ ಬಗ್ಗೆ ಒಲವು ಹೋಗಿಲ್ಲ? ಇಲ್ಲ, ಹೋಗಿಲ್ಲ. ಆಕ್ಚುಲಿ ಮೊದಲು ತುಂಬಾ ಬೇಜಾರಿತ್ತು. ಯಾಕಂದ್ರೆ ವಾಟರ್ ಸೋರ್ಸ್ ಇರಲಿಲ್ಲ. ಅವಾಗ ಏನೇ ಹಾಕಿದ್ರು ಇನ್ಕಮ್ ಬರ್ತಾ ಇರಲಿಲ್ಲ. ಜಸ್ಟ್ ಭತ್ತ ಬೆಳೆಯೋದು ಏನಿದೆ, ಅಪ್ಪ ಮಾಡಿದ ಅಜ್ಜ ಮಾಡಿದ್ದು ಅಂದ್ಕೊಂಡು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ವಿ. ಇಲ್ಲಿ ಲಾಸಸ್ ಎಲ್ಲ ಆಗೋದು ಅದು. ಬಟ್ ಅಲ್ಲಿ ಹೋದ್ಮೇಲೆ ನಮ್ಗೆ ಗೊತ್ತಾಯಿತು, ಬೇರೆ ಬೇರೆ ರೈತರನ್ನ ವಿಸಿಟ್ ಮಾಡಿದಾಗ, ನಾವು ಬೇರೆ ಆ್ಯಪ್ಗಳಲ್ಲಿ ವಿಸಿಟ್ ನೋಡಿದಾಗ ನಮ್ಗೆ ಇದರಲ್ಲಿ ಪ್ರಾಫಿಟ್ಸ್ ಇದೆ, ನಾವು ಮಾಡ್ಕೋಬೋದು ಅನ್ನೋದನ್ನ ನಾವು ಯಾಕೆ ಟ್ರೈ ಮಾಡಬಾರ್ದು ಅಂತ. ಎಲ್ಲದರಲ್ಲೂ ಎಲ್ಲದೂ ಸಕ್ಸಸ್ ಮಾಡ್ಕೊಳಕ್ಕಾಗಲ್ಲ. ನಾವು ಟ್ರೈ ಮಾಡ್ಬೇಕು ಫಸ್ಟು, ಸಕ್ಸಸ್ ಅನ್ನೋದು ಆಮೇಲೆ ಇದ್ದಾನೆ, ದೇವರು ಅನ್ನೋದು ಮತ್ತೆ ಕೊಡ್ತಾನೆ. ಖಂಡಿತ ಸರ್. ನಿಮ್ಮ ತೋಟ ಅಂತ ಹೇಳಿ ಬಂದಾಗ ಸುಮಾರು ಎಷ್ಟು ಎಕರೆ ಜಾಗ ಇದೆ? ಏನು ಬೆಳಿತೀರಿ ಆಕ್ಚುಲ್ ಆಗಿ? ಈಗ ಟೋಟಲ್ ಒಂದು 16-17 ಎಕರ್ಸ್ ಲ್ಯಾಂಡ್ ಇದೆ. ಅದರಲ್ಲಿ 4 ಎಕರ್ಸ್ಗೆ ನಾವು ಅಡಿಕೆ ಹಾಕಿದ್ದೀವಿ. ಈಗ 2.5 ಎಕರ್ಸ್ ಅಲ್ಲಿ ಅಟ್ ಪ್ರೆಸೆಂಟ್ ಬರ್ತಾ ಇದೆ. ಉಳಿದಿರೋದೆಲ್ಲ ಚಿಕ್ಕ ಗಿಡಗಳು. ಅದಾದ್ಮೇಲೆ ನಾವು ಜಮ್ನೇರ್ಲೆ ಮಾಡಿದೀನಿ, ಅದು 4 ಎಕರೆನಲ್ಲಿದೆ. ಈಗ 4 ಇಯರ್ಸ್ ಕಂಪ್ಲೀಟ್ ಆಗಿದೆ, 5th ಇಯರ್ ಅದು ರನ್ನಿಂಗ್ ಅಲ್ಲಿ ಇರೋದು. ಲಾಸ್ಟ್ ಇಯರ್ ಫ್ರೂಟಿಂಗ್ ಸ್ವಲ್ಪ ಬಂತು, ಶಾಂಪಲ್ ಆಗಿದೆ. ಅದನ್ನ ನಾವು ಚೆನ್ನಾಗಿ ತಿಂದ್ವಿ, ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲರಿಗೂ ಕೊಟ್ವಿ. ಆಮೇಲೆ ಇಲ್ಲೇನೆ ಸೇಲ್ ಮಾಡಿದ್ವಿ, ಚೆನ್ನಾಗಿ ಬಂದಿದೆ. ಸೊ ಒಂದು ಕಾನ್ಫಿಡೆನ್ಸ್ ಬಂತು, ಅದು ನಿಜವಾಗ್ಲೂ ವರ್ಕೌಟ್ ಆಗತ್ತೆ ಅಂತ ಹೇಳಿ. ಆದ್ರೆ ತುಂಬಾ ಜನ ಎಲ್ಲ ಬೈತಾ ಇದ್ರು. ಓಕೆ, ಅಲ್ಲ ಜಮ್ಮು ನೇರಳೆ ಹಾಕುವಂತ ಸಂದರ್ಭದಲ್ಲಿ ಸಿಚುವೇಶನ್ ಹೆಂಗಿತ್ತು? ಯಾಕೆ ನೀವು ಜಮ್ಮು ನೇರಳೆ ಹಾಕಿದ್ದು? ಜಂಬು ನೇರಳೆ ಮೈನ್ ಆಗಿ ಬಂದಿದ್ದು ನನಗೆ ಮೆಡಿಸಿನ್ ವ್ಯಾಲ್ಯೂದು ಏನಾದರೂ ಒಂದು ಮಾಡಬೇಕು ಅನ್ನೋದೊಂದಿತ್ತು. ಫಾದರ್ಗೆ ತುಂಬ ಶುಗರ್ ಜಾಸ್ತಿ ಆಗ್ತಾ ಇತ್ತು. ಅದನ್ನ ಏನು ಮಾಡಿದ್ರು ಕಂಟ್ರೋಲ್ ಮಾಡೋದಕ್ಕೆ ಇದು ಆಗ್ತಾ ಇರಲಿಲ್ಲ. ಆಮೇಲೆ ತುಂಬ ಕಡೆ ವಿಸಿಟ್ ಮಾಡಿದಾಗ್ಲೂ ಎಲ್ಲರಿಗೂ ಆ ಥರ ಇರೋದು. ಅದಕ್ಕೆ ಯೂಸ್ ಆಗೋಂಥದ್ದು ಏನಾದರೂ ಒಂದು ಮಾಡಬೇಕು, ಅಟ್ಲೀಸ್ಟ್ ನಾವೇ ಬೆಳೆದು ನಾವು ತಿನ್ನಬೇಕು, ಆಮೇಲೆ ಬೇರೆಯವ್ರಿಗೆ ಕೊಡೋಣ. ಮನಿ ಮೇಯ್ನ್ ಅಲ್ಲ, ಹೆಲ್ತ್ ಮೇಯ್ನು. ಅದನ್ನ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದೆ. ಅದರಲ್ಲಿ ಹಾಕಿದ್ರೆ ನನಗೆ ಏನೇನು ಬೆನಿಫಿಟ್ಸ್ ಬರುತ್ತೆ ಅನ್ನೋದ್ರ ಬಗ್ಗೆ ಥಿಂಕ್ ಮಾಡ್ತಾ ಬಂದೆ. ಸೊ ಹಾಗೆ ಆಕ್ಚುಲಿ ಜಮ್ಮುನೇರಳೆ ಹಾಕೋ ಮೊದಲು ನನಗೆ ಒಬ್ರು ಲೇಡಿದು ಒಂದು ಆರ್ಟಿಕಲ್ ಓದಿದ್ದೆ, ಹೆಬ್ಬೇವಿನ ಮರ ಬೆಳೆದ್ರೆ ಹಣ ಮಾಡ್ಬೋದು ಅಂತ ಇತ್ತು. ಅದನ್ನ ಹುಡ್ಕೊಂಡು ಹೋಗಿ ಚಾಮರಾಜನಗರ ಹೋಗಿ ಅಲ್ಲಿಂದ 5 ಶಾಂಪಲ್ ಗಿಡ ತಗೊಂಬಂದ್ ನಟ್ಟೆ. ಇವತ್ತಿಗೂ ಮರ ಇದೆ. ಸೊ 6 ವರ್ಷ ಆಗಿರ್ಬೋದು. ಆಲ್ರೆಡಿ ಗ್ರೋತ್ 6 ಫೀಟ್ ದಪ್ಪ ಬಂದಿದೆ ಅದು. ಆ ಮರ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತದೆ. ನಾನು ಬೇರೆ ಬೇರೆ ಸಾಯಿಲ್ ಅಲ್ಲಿ ನಟ್ಟಿದ್ದೀನಿ ಟೆಸ್ಟಿಗೋಸ್ಕರ. 3 ಮರ ಬೆಳೆದಿದೆ, 2 ಮರ ಸತ್ತೋಯ್ತು. ಸೊ ಆ ಸಾಯಿಲ್ ಅಲ್ಲಿ ಬರುತ್ತೆ ಅನ್ನೋದು ಒಂದು ಕನ್ಫರ್ಮ್. ಆದ್ರೆ ಅವ್ರು ಬೆಳೆಸಿರೋ ಸೀಡು ಹೇಗೆ ಅನ್ನೋದು ಇದಾಗ್ಲಿಲ್ಲ. ನೆಕ್ಸ್ಟ್ ಅದನ್ನ ಹುಡ್ಕೊಂಡು ಹೋದಾಗ ನನಗೆ ಜಮ್ನೇರ್ಲೆ ಬಗ್ಗೆ ಗೊತ್ತಾಗಿತ್ತು. ಇಲ್ಲಾಂದ್ರೆ ನನಗೆ ಜಮ್ನೇರ್ಲೆ ಬಗ್ಗೆ ಏನೋ ಗೊತ್ತಿರಲಿಲ್ಲ. ಅದರಲ್ಲಿ ಕೂಡ ಹಣನೂ ಮಾಡ್ಬೋದು, ಜೊತೆಗೆ ಆರೋಗ್ಯನೂ ಮಾಡ್ಕೋಬಹುದು, ಎರಡೂ ಬೇಕು. ಆ ಒಂದು ಮೈನ್ ಕಾನ್ಸೆಪ್ಟ್ ಇಟ್ಕೊಂಡು ಜನರಿಗೆ ಫಸ್ಟ್ ಆರೋಗ್ಯ ಕೊಡೋಣ, ಆಮೇಲೆ ಮರ ಅನ್ನೋದು ಏನು ನಾವು ಕಡ್ದ್ಬಿಟ್ಟು ಮಾರಿದ್ರೆ ಏನಾಯ್ತು, ಪರಿಸರ ಮತ್ತೆ ಹೋಯ್ತು. ಬಟ್ ಇದು ಆಕ್ಸಿಜನ್ ಲೆವೆಲ್ ಜಾಸ್ತಿ ಆಗುತ್ತೆ ನಮಗೆ. ಸೊ ನಮ್ಗೆ ಹೆಲ್ತ್ ಬೆನಿಫಿಟ್ ಸಿಗುತ್ತೆ. ನಾವು ಫ್ಯೂಚರ್ಲಿ ಅದೇ ಗಾಳಿನಲ್ಲಿ ಓಡಾಡ್ಕೊಂಡಿರ್ಬೋದು. ಅದೆಲ್ಲ ಒಂದು ಕಾನ್ಸೆಪ್ಟ್ ಮೇಲೆ ನಾನು ಸುಮಾರು ಎಷ್ಟು ಎಕರೆ ಹಾಕಿದ್ದು? 4 ಎಕರೆ. 4 ಎಕರೆಗೆ ಹಾಕಿದ್ವಿ. 4 ಎಕರೆಯಲ್ಲಿ ಜಮ್ಮು ನೇರಳೆ ಹಾಕಿದ್ರಿ. ಸೊ ಜಮ್ಮು ನೇರಳೆ ಹಾಕುವಂತ ಸಂದರ್ಭದಲ್ಲಿ ಅಂದ್ರೆ ನಿಮ್ಮ ಏರಿಯಾದಲ್ಲೆಲ್ಲ ಇಲ್ಲಿ ಬೆಳೀತಾರ ಹೆಂಗೆ? ಖಂಡಿತ ಇಲ್ಲ. ನಾವು ಚಿಕ್ಕವರಿಂದ ಇದ್ದಿದ್ದು ಕಾಡಲ್ಲಿ ತಿಂದ್ಬಿಟ್ಟು, ಎಲ್ಲೆಲ್ಲಿದೆ ಎಲ್ಲೆಲ್ಲಿ ಕಾಡಲ್ಲಿ ಏನೋ ಸಿಗ್ತಾ ಇತ್ತು ಅದು ಅಲ್ಲೇ ತಿಂದು ಬೆಳೆದಿದ್ದು. ಅದ್ರ ಬಗ್ಗೆ ಗೊತ್ತು ಬಿಟ್ರೆ ಯಾರು ಎಲ್ಲೂ ಬೆಳೆದಿ ಕಮರ್ಷಿಯಲ್ ಆಗಿ ಯಾರು ಮಾಡಿಲ್ಲ. ಯಾರು ಮಾಡಿಲ್ಲ, ಇಡೀ ಡಿಸ್ಟಿಕ್ ಅಲ್ಲಿ ಸರೌಂಡಿಂಗ್ ಅಲ್ಲಿ ಯಾರು ಮಾಡಿಲ್ಲ. ನಾನೇ ಫಸ್ಟ್. ನೀವು ಹಾಕುವಾಗ ಹೆಂಗಿತ್ತು ರೆಸ್ಪಾನ್ಸ್? ಏನಾದ್ರು ಇತ್ತ? ಇಲ್ಲ, ತುಂಬಾ ಜನ ಬೈತಾ ಇದ್ರು. ಏನು ಅಂತ? ಏನಕ್ಕಾಗಿ ಅದನ್ನ ತಗೊಂಬಂದ್ ಹಾಕ್ತಾರೆ, ಅಡಿಕೆ ತೋಟ ಮಾಡ್ಬೋದಂತ. ಆಕ್ಚುಲಿ ತೋಟಕ್ಕೆ ಈಗ ಡಿಸೀಸಸ್ ಎಲ್ಲ ಇದೆ. ಈ ಡಿಸೀಸ್ 8-10 ಇಯರ್ಸ್ ಬ್ಯಾಕ್ ಅಲ್ಲೇ ನಾನು ಐಡೆಂಟಿಫೈ ಮಾಡಿದ್ದೆ. ತೋಟಕ್ಕೆ ಡಿಸೀಸ್ ಬರ್ತಾ ಇದೆ, ಇದು ಫ್ಯೂಚರ್ ಅಲ್ಲಿ ಇರಲ್ಲ ಅಂತ. ಯಾಕೆ ಅದನ್ನ ಮಾಡಿ 10 ವರ್ಷ ಆದ್ಮೇಲೆ ನಾವು ಕಳ್ಕೋಬೇಕು? ಬಟ್ ಲಿಸ್ಟ್ ಇದು ಹಾಕಿದ್ರೆ ಮರ ಅಂದ್ರೆ ನ್ಯಾಚುರಲ್ ಆಗಿ ಬೆಳೆಯುತ್ತೆ. ನಮ್ಮ ಪರಿಸರಕ್ಕೆ ಹೊಂದ್ಕೊಳ್ಳುವಂತ ಮರ ಹಾಕ್ಬೇಕು. ಯಾಕಂದ್ರೆ ಕಾಡಿನ ಜೊತೆಗೆ ಅದು
ರಿಲೇಟೆಡ್ ಇರುತ್ತೆ. ಅಲ್ಲಿನ ಏನೊಂದು ಪ್ಲಾಂಟ್ ನಾವು ಮಾಡ್ತೀವೋ ಅದಕ್ಕೆ ಪರಿಸರದ ಸಂಪರ್ಕ ಬೇಕು. ಯಾವುದೋ ಗಿಡನ ತೊಗೊಂಬಂದು ನಾವು ಹಾಕಿ ಸುಮ್ಮನೆ ಇಲ್ಲಿ ಬೆಳೆಸಿದ್ರೆ ಮಾಡ್ಲಿಕ್ಕೆ ಆಗಲ್ಲ. ಅದನ್ನ ನೋಡಿಕೊಂಡು ನೇರಳೆ ಮರ ಕಾಡಲ್ಲಿ ಬೆಳೆಯುತ್ತೆ ಅಂದಮೇಲೆ ನಮ್ಮ ಜಾಗದಲ್ಲಿ ಯಾಕೆ ಬೆಳೆಯಲ್ಲ? ಸೊ ಅದೊಂದು. ಮತ್ತೆ ವಾಟರ್ ಅಕಸ್ಮಾತ್ ಡ್ರೈ ಆಯಿತು, ಏನು ನೀರು ಸಿಗ್ಲಿಲ್ಲ ಅಂದರೆ ನನಗೆ ಆ ವರ್ಷ ಈಲ್ಡ್ ಸಿಗಲ್ಲ, ಬಟ್ ನನಗೆ ಮರ ಸಾಯಲ್ಲ. ಅದೇ ಬೇರೆ ಮರಗಳು ಹಂಗಲ್ಲ, ಮರನೇ ಸತ್ತೋಗ್ತದೆ. ಅಷ್ಟು ವರ್ಷ ಮಾಡಿರೋದು ಎಫರ್ಟ್ ವೇಸ್ಟ್ ಆಗುತ್ತೆ. ಸೊ ನೀವು ಜಮ್ಮು ನೇರಳೆ ಹಾಕಿದ್ರಿ 4 ಎಕರೆಯಲ್ಲಿ. ಹೌದು. ಸೊ 4 ಎಕರೆ ಅಂದ್ರೆ ಎಷ್ಟು ಗಿಡ ಸರ್ ಸುಮಾರು? 4 ಎಕರೆ ಅಂದ್ರೆ ನಮ್ದು ಇವಾಗ ಅದೊಂದು 3.5 ಎಕರ್ಸ್ ಅಲ್ಲಿ ಕವರ್ ಮಾಡಿದೀನಿ. 200 ಪ್ಲಾಂಟ್ಸ್ ಇದೆ. 200 ಪ್ಲಾಂಟ್ಸ್. ಅದ್ರ ಜೊತೆಗೆ 200 ರಕ್ತ ಚಂದನ ಹಾಕಿದೀನಿ, ಅಂದ್ರೆ ಇಂಟರ್ ಕ್ರಾಪ್ ಆಗಿ. ಸೊ ಒಂದು 50 ನಿಂಬು ಹಾಕಿದೀನಿ. ಆಮೇಲೆ ಮ್ಯಾಂಗೋಸ್ ಒಂದು 20 ಪ್ಲಾಂಟ್ಸ್ ಹಾಕೊಂಡಿದ್ದೀನಿ. ಆಮೇಲೆ ಬಾರ್ಡರ್ ಅಲ್ಲಿ ಶ್ರೀಗಂಧ ಹಾಕಿದ್ದೀನಿ. ಸೊ ಈ ತರ ಎಲ್ಲ. ಆಮೇಲೆ ನೆಕ್ಸ್ಟ್ ವಾಟರ್ ಆಪಲ್, ಅದಂತೂ ತುಂಬಾ ಈಲ್ಡ್ ಬರ್ತಾ ಇದೆ. ಈಗ ಜಮ್ಮು ನೇರಳೆ ನೀವು ಹಾಕಿದಂತ ಸಂದರ್ಭದಲ್ಲಿ ಯಾವಾಗ್ಲೂ ಇದು ನಾನು ಹಾಕಬಾರ್ದಿತ್ತು ಅಂತ ಹೇಳಿ ಏನಾದ್ರು ಅನ್ಸಿದ್ಯಾ? ನನ್ಗೆ ಯಾವತ್ತೂ ಅನ್ಸಿಲ್ಲ. ಯಾಕೆಂದ್ರೆ ಆ ಜಾಗದಲ್ಲಿ ನಾನು ಭತ್ತ ಬೆಳೀತಾ ಇದ್ದಿದ್ದು. ನಾವ್ ಎಷ್ಟೇ ಮಾಡಿದ್ರು ನಾವಾಗೆ ಬೆಳಿಲಿಕ್ಕೆ ಆಗ್ತಿಲ್ಲ, ಲೀಸ್ ಕೊಡ್ತಾ ಇದ್ದೆ. ಪರ್ ಎಕರ್ಗೆ 5 ಕ್ವಿಂಟಲ್ಸ್ ಕೊಡ್ತಾರೆ. 4 ಎಕರೆಗೆ 20 ಕ್ವಿಂಟಲ್, 1000 ರೂಪಾಯಿ ಅಂದ್ರೆ 20,000 ರೂಪಾಯಿ. 10 ವರ್ಷ ದುಡಿದ್ರೆ 2 ಲಕ್ಷ ರೂಪಾಯಿ. ಇದು 2 ಲಕ್ಷನ ಒಂದೇ ವರ್ಷದಲ್ಲಿ ತೆಗಿಬಹುದು. ನಾನು 10 ವರ್ಷ ವೇಟ್ ಮಾಡ್ಬೇಕು ಅದಕ್ಕಾದ್ರೆ. ಆ ಒಂದು ಪ್ಲಾನ್ ಅಲ್ಲಿ ವೇಸ್ಟ್ ಆಗೋ ಲ್ಯಾಂಡ್ ಅಲ್ಲಿ ಅದು ಇರ್ಲಿ ಅನ್ನೋದಕ್ಕೆ ಹಾಕ್ದೆ. ಬಟ್ ಎಲ್ಲಾ ಬಂದು ಬೈದಾಗ ತುಂಬಾ ಜನ ಹೇಳಿದ್ರು, ಆ ಬೀಜ ಈ ಬೀಜ ಎಲ್ಲಾ ಬೀಜ ತಗೊಂಡ್ಬಂದ್ ಹಾಕ್ತಿರಲ್ಲ, ಅಷ್ಟಕ್ಕೆ ಬಂಗಡೆ ಮೀನ್ ಬೀಜ ಸಿಗಲ್ವಾ ಅಂದ್ರು. ಅಷ್ಟು ತಮಾಷೆ. ಬಂಗಡೆ ಮೀನ್ ಇವತ್ತು ಯಾರಿಗೂ ಬೆಳೆಸಕ್ ಆಗಲ್ಲ. ಮೀನನ್ನ ಬೆಳೆಸ್ತಾ ಇದೀವಿ ನಾವು, ಅದನ್ನ ನೋಡಿದಾರೆ. ಬಟ್ ಬಂಗಡೆ ಮೀನ್ ಬೆಳೆಸಿ ಅಂತಾರೆ. ಅಂದ್ರೆ ಅಷ್ಟು ತಮಾಷೆ ಮಾಡಿದ್ರು. ಆದ್ರೂ ಪರವಾಗಿಲ್ಲ, ಸಹಿಸ್ಕೋಬೇಕು. ಏನೇ ಮಾಡಿ ಜಯ ಅನ್ನೋದು ಒಂದು ತೋರಿಸ್ಬೇಕು. ನಾನು 100% ಇಲ್ಲ ಅಂದ್ರೆ 25% ನನಗೆ ಪ್ರಾಫಿಟ್ ಬರಲಿ, ಅದೇ ಸಾಕು. ನಿಮಗೆ ಫ್ರೀಡಮ್ ಆಪ್ ಇಂದ ಏನ್ ಸಹಾಯ ಆಯ್ತು? ಆಕ್ಚುಲಿ ನನ್ಗೆ ಗೊತ್ತಾಗಿದ್ದೆ ಇದರಲ್ಲಿ. ನಾನು ಯೂಟ್ಯೂಬಲ್ಲಿ ಅಲ್ಲೆಲ್ಲ ಸರ್ಚ್ ಮಾಡ್ತಾ ಇರಬೇಕಾದ್ರೆ ಬೇರೆ ಬೇರೆ ಫ್ರೂಟ್ಸ್ ಅನ್ನೆಲ್ಲ ಮಾಡಬೇಕು ಅನ್ಕೊಂಡು ಮಾಡಿದ್ವಿ. ಫ್ರೀಡಮ್ ಆ್ಯಪ್ ಚೆಕ್ ಮಾಡಿದಾಗ ಫಸ್ಟ್ ನನಗೆ ಬಂದಿದ್ದು ಜೇನು ಕೃಷಿ ಬಗ್ಗೆ. ಅದರಲ್ಲಿ 2 crores ಅರ್ನ್ ಮಾಡ್ತಾರೆ ಅನ್ನೋದು ಬಂತಲ್ಲ. ಸೊ ಹಳ್ಳಿನಲ್ಲಿ ಇದ್ಕೊಂಡು ನಾವ್ ಯಾಕಿದ್ದು ಜೇನು ಕೃಷಿ ಮಾಡಬಾರ್ದು ಅನ್ನೋದು ಅದೊಂದು ಬಂತು. ಹಾಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳಿದ್ರು, ಪೇಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆದೆ. 3 yearsಗೆ ತಗೊಂಡೆ. ಸೊ ಅದಾದ್ಮೇಲೆ ಕಂಟಿನ್ಯೂ ವಾಚ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಎಲ್ಲ ಮಾಡಿದ್ವಿ. ಆಲ್ಮೋಸ್ಟ್ ನಮ್ದು ಜೇನು ಕೃಷಿ ಫುಲ್ ನೋಡಿದೀವಿ. ಫಿಶ್ ಎಲ್ಲದನ್ನು ನೋಡಿದೀನಿ. ಆಮೇಲೆ ಫ್ಯಾಷನ್ ಫ್ರೂಟ್ ಇದೆ, ಅದನ್ನ ಮಾಡ್ಬೇಕು ಅಂತ ನೋಡಿದೀನಿ. ಇನ್ನ ಪಪ್ಪಾಯ ಅದು ಇದ್ರದ್ದು. ಸೊ ಹಾಗೆ ಬೇರೆ ಬೇರೆ ಫ್ರೂಟ್ಸ್, ಮೈನ್ ಅಗ್ರಿಕಲ್ಚರ್ ಏನ್ ಮಾಡ್ಬೇಕು ಅದರಲ್ಲಿ. ಸೊ ಅದರಲ್ಲಿ ಜಂಬುನ ಕೃಷಿನ ನೋಡಿದೆ. ಅದು ನೋಡಿದ ಮೇಲೆ ಆಯ್ತು ಇದನ್ನ ನಮ್ಮಲ್ಲಿ ಮಾಡ್ಬೋದು ಅನ್ನೋದು. ಅದರಲ್ಲಿ ನಿಮ್ಮ ಮೆಂಟರ್ ಬಂದ್ಬಿಟ್ಟು ನಾರಾಯಣ ಸ್ವಾಮಿ ಅನ್ಬಿಟ್ಟು ಕೈವಾರದವ್ರದ್ದು. ಸೊ ಅವ್ರದ್ದು ಅಡ್ರೆಸ್ ಇದೆಲ್ಲ ಇತ್ತು. ಅಲ್ಲಿ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಅವರಿಂದ ಡೀಟೇಲ್ಸ್ ಎಲ್ಲ ತಗೊಂಡು ಆ ತೋಟಗಳನ್ನ ಮಾಡಿ. ಈಗ ಜಂಬು ನೇರಳೆ ಕೃಷಿ ಬಗ್ಗೆ ನಿಮಗೆ ಇಂಟ್ರೆಸ್ಟ್ ಇತ್ತು, ನೀವು ಫ್ರೀಡಮ್ ಆಪ್ ಅಲ್ಲಿ ಆ ಕೃಷಿ ಮಾಡಿದವರನ್ನು ನೋಡಿದ್ರಿ, ಅವರು ಇದ್ದಂತ ಪ್ಲೇಸ್ಗೆ ಹೋದ್ರಿ. ಅಲ್ಲಿ ಹೋದಾಗ ಏನ್ ಅನ್ಸ್ತು ನಿಮಗೆ? ಅಲ್ಲಿ ಹೋದಾಗ ಡ್ರೈ ಲ್ಯಾಂಡ್ ಅಲ್ಲಿ ಅವ್ರು ಬೆಳೆದಿರೋದು. ಈಗ ಬೋರ್ ಹಾಕ್ಸಿ ನೀರೆಲ್ಲ ಬಿಟ್ಟಿದ್ರು. ಬಟ್ ಅವ್ರನ್ನ ವಿಚಾರಿಸಾಗ ಹೇಳಿದ್ರು, ಕೊಡಪಾನದಲ್ಲಿ ನೀರು ಹೊತ್ತುಬಿಟ್ಟು ನಾನು ಬೆಳೆಸ್ತಾ ಇದ್ದೆ, ಅಷ್ಟು ಇದರಲ್ಲಿ ಬೆಳೆಸಿದೀನಿ ಅಂದ್ಬಿಟ್ಟು ಹೇಳಿದ್ರು. ಆಮೇಲೆ ಒಂದೊಂದು ಪ್ಲಾಂಟ್ನು ಆಲ್ಮೋಸ್ಟ್ 12 years ಕಂಪ್ಲೀಟ್ ಆಗಿತ್ತು. 100 kgs ಮೇಲೆ ಬರ್ತಾ ಇತ್ತು. ಸೊ ಅದ್ರದ್ದು ಸೈಜ್ಗೆ ಇರೋದು ಅದನ್ನೆಲ್ಲ ನೋಡಿ ನಾವ್ ಯಾಕೆ ಮಾಡ್ಲಿಕ್ಕೆ ಆಗಲ್ಲ. ಅಲ್ಲ, ನಿಮ್ಗೆ ಈಗ ಜಮ್ಮು ನೇರಳೆ ಹಾಕ್ಬೇಕು ಅಂತ ನೀವು ಹಾಕಿದ್ರಿ, ಅದೊಂದು ಹೆಲ್ತ್ ಬೆನಿಫಿಟ್ ಇರ್ಲಿ ಅಂತ. ಬಟ್ ಅದಾದ್ಮೇಲೆ ನಿಮ್ಗೆ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿದ್ರಿ. ಫ್ರೀಡಮ್ ಆಪ್ ಅನ್ನ ನೋಡ್ಬಿಟ್ಟು ಅವರು ನಾರಾಯಣ ಸ್ವಾಮಿ ಅವ್ರ ಹತ್ರ ಹೋಗ್ಬಿಟ್ಟು ಅವ್ರ ಹತ್ರ ಸಜೆಷನ್ ತಗೊಂಡ್ರಿ. ಮೊದ್ಲು ಇದ್ದಂತ ನಿಮ್ಮ ಒಂದು ಥಿಂಕಿಂಗಿಗೂ ಅವ್ರ ಹತ್ರ ಮಾತಾಡಿ ಬಂದ ಮೇಲೆ ನಿಮಗೆ ಏನ್ ಯೋಚನೆ ಬಂತು? ಅವಾಗ ಅನಿಸ್ತು ನನಗೆ, ಇಲ್ಲ ಇದು ಬೆಳೆದ್ರೆ ಇನ್ನ ಪ್ರಾಫಿಟ್ ಜಾಸ್ತಿ ಆಗತ್ತೆ, ಬಟ್ ಹೆಲ್ತ್ ಒಂದೇ ಇದಲ್ಲ, ವೇಸ್ಟ್ ಅಲ್ಲ. ಅವ್ರು ಹೇಳ್ತಾರೆ, ಇವಾಗ ನಮ್ಗೆ ಧೈರ್ಯ ಹೇಳಿದ್ರು, ನೀವ್ ಯಾಕೆ ಯೋಚನೆ ಮಾಡ್ತೀರಾ, ಸುಮ್ಮನೆ ಇದ್ಬಿಡಿ, ಬಿಸ್ನೆಸ್ ಆಗಿಲ್ವಾ, ನಾನು ಪರ್ಚೇಸ್ ಮಾಡ್ತೀನಿ. ಇಲ್ಲ ಅಂದ್ರೆ ಅವ್ರು ಆಲ್ರೆಡಿ ಚಿಕ್ಕಮಂಗ್ಳೂರು, ನಮ್ಗೆ ಇಲ್ಲಿ ಚಿಕ್ಕಮಂಗ್ಳೂರು 80 kilometers ಆಗುತ್ತೆ, ಅಲ್ಲಿಂದ ಇಲ್ಲಿಗೆ ಕಳಿಸ್ತಾ ಇದ್ದಾರೆ. ನಾನು ಚಿಕ್ಕಮಂಗ್ಳೂರಿಗೆ ನಾನೇ ಬಿಸ್ನೆಸ್ ಕೊಡ್ತೀನಿ ನಿಮ್ಗೆ. ಆಮೇಲೆ ಲೋಕಲ್ ಅಲ್ಲಿ ಏನಿದೆ ಅದನ್ನ ಬಿಸ್ನೆಸ್ ಕೊಡ್ತೀನಿ. ಉಡುಪಿ ಅಥವಾ ಮ್ಯಾಂಗ್ಳೂರ್ ಹತ್ರ ಇದೆ, ಅಲ್ಲಿ ಬಿಸ್ನೆಸ್ ಕೊಡ್ತೀನಿ ನಿಮ್ಗೆ. ಇಲ್ಲಿವರೆಗೆ ಯಾಕೆ ಬ್ಯಾಂಗ್ಳೂರ್ ಮಾರ್ಕೆಟಿಗೆ ತಗೊಂಡ್ಬರ್ತೀರಾ, ಅಲ್ಲೇ ಸೇಲ್ ಮಾಡ್ಬೋದು ಅಂದ್ರು. ಅವಾಗ ಒಂದು ಧೈರ್ಯ ಬಂತು. ಈ ಲಾಸ್ಟ್ ಇಯರ್ ಏನ್ ಫ್ರೂಟ್ಸ್ ಬಂತಲ್ಲ, ನಾನು ನಮ್ಮ ಕಸಿನ್ ಎಲ್ಲ ಇಲ್ಲೇ ಕಿತ್ಬಿಟ್ಟು ರೋಡ್ ಸೈಡ್ ಇಟ್ಕೊಂಡ್ವಿ. 400 rupees ನಾರ್ಮಲ್ ಸೇಲ್ ಮಾಡ್ತಾ ಇದ್ರೆ ನಾವು 200ಗೆ ಮಾರ್ತಾ ಇದ್ವಿ. ಜಮ್ಮು ನೇರಳೆ 200 rupees. ಬಟ್ ಕಿತ್ಕೊಂಡ್ಬಂದು half an hour ಮೇಲೆ ಫ್ರೂಟ್ಸ್ ಬೇಕು ಅಂತ ಇರ್ತಿಲ್ಲ. ಇಲ್ಲಿಂದ ಹೋಗುವಾಗ ನೋಡ್ಕೊಂಡು ಹೋಗಿರ್ತಾರೆ, ರಿಟರ್ನ್ ಬರುವಾಗ ಅವರಿಗೆ ಫ್ರೂಟ್ಸ್ ಇಲ್ಲ, ಮತ್ತೆ ಕೀಳ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಒಂದ್ ಫ್ರೂಟ್ ಆ ಟೈಮಲ್ಲಿ ಮಾತ್ರ ಕೀಳ್ಬೇಕು. ಜಸ್ಟ್ ಯಾವಾಗ ಅದು ಕಲರ್ ಚೇಂಜ್ ಆಗತ್ತೆ, ಅದು ಮೊದ್ಲೇ ಕಿತ್ರೂ ಹಣ್ಣಾಗಲ್ಲ. ಸೊ ಯಾವಾಗ ಕಲರ್ ಚೇಂಜ್ ಆಗತ್ತೆ ಮಾತ್ರ ನಾವು ಯಾವಾಗ್ಲೂ ಕೂಡ ಮಾತಾಡುವಾಗ ಹೇಳ್ತಾ ಇರ್ತೀವಿ, ರೈತರು ಹೊಸ ಹೊಸ ಪ್ರಯೋಗಗಳನ್ನ ಮಾಡಬೇಕು. ಆಮೇಲೆ ರೈತರು ತಾವು ಬೆಳೆದಂತ ಬೆಳೆಯನ್ನ ತಾವೇ ಮಾರಾಟ ಮಾಡಿದ್ರೆ ಅತಿ ಹೆಚ್ಚಿನ ಲಾಭ ಗಳಿಸಬಹುದು ಅಂತ. ಈಗ ನೀವು ನಾನು ಕೇಳ್ತೀನಿ, ಯಾಕಂದ್ರೆ ನೀವು ನಾರಾಯಣ ಸ್ವಾಮಿ ಅವರನ್ನ ಭೇಟಿಯಾದ್ರಿ, ಅವರಿಂದ ಕಲ್ತ್ಕೊಂಡ್ರಿ, ಅಂದ್ರೆ ಯಾವ ತರ ಮಾಡ್ತಾರೆ ಅಂತ ಹೇಳುವಂತ ಜ್ಞಾನ ನಿಮಗೆ ಸಿಕ್ತು. ಫ್ರೀಡಮ್ ಆಪ್ ಅಲ್ಲಿ ಅವರ ಕಾಂಟ್ಯಾಕ್ಟ್ ಆಯ್ತು. ಸೊ ಇಷ್ಟೆಲ್ಲ ಆದ್ಮೇಲೆ
ನೀವು ಹಣ್ಣು ಬಿಡುವಂತ ಟೈಮಲ್ಲಿ ನೀವೇ ಅದನ್ನ ಮಾರಾಟ ಮಾಡೋದಕ್ಕೆ ಟ್ರೈ ಮಾಡಿದ್ರಿ. ಅವಾಗ್ಲಲ್ಲ ನಿಮ್ಗೆ ಗೊತ್ತಾಗೋದು ನಾವು ಬೆಳೆಸಿದಂತ ಹಣ್ಣು ಎಷ್ಟಕ್ಕೆ ಹೋಗುತ್ತೆ ಅಂತ. ಈಗ ನಾನು ಕೇಳ್ತೀನಿ, ಇಂಟ್ರೆಸ್ಟಿಂಗ್ಗೋಸ್ಕರ ಕೇಳ್ತಾ ಇದ್ದೀನಿ, ನೀವು ಲಾಸ್ಟ್ ಇಯರ್ ಫಲ ಬಿಡ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಹೌದು, ಒಂದು 15 to 20 ಪ್ಲಾಂಟ್ಸ್ ಅಲ್ಲಿ ಫಲ ಬಿಡ್ತು. ಸುಮಾರು ಎಷ್ಟು ಕೆಜಿ ನೀವು ಇಳುವರಿ ತಗೊಂಡಿರ್ಬೋದು? ವೆಯ್ಟ್ ಇದಿಲ್ಲ, ಅರೌಂಡ್ ಒಂದು 25,000-30,000 rupees ನಮಗೆ ಸಿಕ್ಕಿದೆ ಅದರಲ್ಲಿ ಕ್ಯಾಶ್ ಅಂತ. ಫಸ್ಟ್ ಇಯರ್ ಶಾಂಪಲ್ ಆಗಿರೋದು. ಕೆಜಿ ಅಂತ ಐಡಿಯಾ ಇಲ್ಲ. ಒಂದ್ ಮರದಲ್ಲಿ ಒಂದು 10 kgs ಬಂದಿರ್ಬೋದು, ಆ ತರ ಬಂದಿದೆ. ಬಟ್ ನಾವು ತಿನ್ಲಿಕ್ಕೆ ತುಂಬಾ ಜನ ಕೊಟ್ಟಿದ್ದೀರಿ. ಆಮೇಲೆ ಉಳಿದಿದ್ದನ್ನ ಕೊಂಡೋಗಿ ಮಾರಾಟ ಮಾಡಿದ? ಎಲ್ಲೂ ಹೋಗ್ಲಿಲ್ಲ, ಅಲ್ಲೇ ಎಲ್ಲಿ ನಮ್ದು ತೋಟ ಇದೆಯಲ್ಲ ಪಕ್ಕದಲ್ಲೇ ಇಟ್ಕೊಂಡ್ವಿ. ಬಂದವರಿಗೆ ಇದೇ ತೋಟ ತಗೊಳ್ಳಿ ಅನ್ನೋರು, ಎಲ್ಲರನ್ನು ಡೈರೆಕ್ಟ್ ಆಗಿ ತಗೊಂಡ್ ಹೋಗ್ತಾ ಇರೋರು. ಚೆನ್ನಾಗಿ ಸೇಲ್ ಆಗ್ತಾ ಇತ್ತು. ಕೆಜಿಗೆ ಎಷ್ಟು ರೂಪಾಯಿ ಮಾರಾಟ ಮಾಡಿ? 200 rupees per kilo ಸೇಲ್ ಮಾಡಿದೀವಿ ಲಾಸ್ಟ್ ಇಯರ್. ಬಂದವ್ರು ಕೇಳೋರು ಕಡಿಮೆ ಮಾಡಿ ಅಂತ, ಬಟ್ ಶಿವಮೊಗ್ಗದಲ್ಲಿ ಅದು 400 ಮಾರ್ತಾ ಇದ್ದಾರೆ, ನಾವು 200ಗೆ, ಅದು ಕಡಿಮೆನೆ. ಆಮೇಲೆ ಸಣ್ಣ ಹಣ್ಣು ಸ್ವಲ್ಪ ಸೈಜ್ ಮೀಡಿಯಂ ಇರೋದು, ನಾವೇನೋ ನಾರಾಯಣ ಸ್ವಾಮಿ ಅವ್ರ ಹತ್ರ ನೋಡಿದೀವಿ ಅಷ್ಟು ಬರಲ್ಲ. ಅದರಿಂದ ಏನಾಗೋದು ಅಂದ್ರೆ 1 kgಗೂ ಅಷ್ಟೇ ಬರೋದು, ಚಿಕ್ಕದಿರ್ಲಿ ದೊಡ್ಡದಿರ್ಲಿ kg ವೆಯ್ಟ್ ಅಷ್ಟೇನೆ. ಸ್ವೀಟು, ಅದರಲ್ಲಿರೋ ಕಲರು, ಟೇಸ್ಟ್ ಅದನ್ನ ನೋಡ್ಬಿಟ್ಟು ನಾವು ಬಂದಿರೋರು 4 ಹಣ್ಣು ಎಕ್ಸ್ಟ್ರಾ ತಿಂತಾರೆ. ಅದ್ರ ನಾವು ಕೊಡ್ತೀವಿ, ತಿನ್ಲಿ, ನಾವು ಬೆಳೆದಿದ್ದಲ್ವಾ. ಅವರು ಇವತ್ತು ಚೆನ್ನಾಗಿದೆ ಅಂದ್ರೆ ನಾಳೆ ನಮ್ಗೆ ಬಿಸ್ನೆಸ್ ಜಾಸ್ತಿ ಆಗತ್ತೆ, 4 ಜನಕ್ಕೆ ಹೇಳ್ತಾರೆ ಅನ್ಬಿಟ್ಟು ಹಾಗೆ ಕೊಡ್ತಾ ಇದ್ವಿ. ಇಲ್ಲೆಲ್ಲೂ ಕೂಡ ಯಾರು ಬೆಳೀತಾ ಇಲ್ಲ ಅನ್ಸುತ್ತೆ ಇಲ್ಲ ಅಲ್ವಾ? ಹಾಗಾಗಿ ಜನ 200 ರೂಪಾಯಿ ಜನ ಹೇಳಿದ್ರು, ಇದೇನು ಕಾಡಲ್ಲಿ ಬೆಳೆಯೋದು, ನೀವು ರೋಡಲ್ಲಿ ಮಾರ್ತೀರಾ, ಅಲ್ಲಿಂದ ಕಿತ್ಕೊಂಡ್ ಬಂದಿರ್ಬೋದು, ಅಥವಾ ಅದಕ್ಕೆ ಯಾಕೆ ದುಡ್ಡು ಕೊಡ್ಬೇಕು ಅಂತ. ನನ್ಗೂ 1 kg ಕೊಡಿ, ನೀವೆಲ್ಲಾದ್ರೂ ಇದ್ರೆ ಕಾಡಿಂದ ತಗೊಂಬಂದ್ ಕೊಡಿ, ನಾನೇ ಪರ್ಚೇಸ್ ಮಾಡ್ತೀನಿ ಅಂದೆ. ಯಾರು ಕೊಡಕ್ ಆಗಲ್ಲ. ಕೆಲಸ ಮಾಡುವಾಗ ಆಡುವಂತರ ಸಂಖ್ಯೆ ಜಾಸ್ತಿ ಇರುತ್ತೆ, ಬಟ್ ಅದನ್ನ ಮೀರಿ ಬೆಳೆದಾಗ್ಲೇ ಸಕ್ಸಸ್ ಆಗೋದು. ಈಗ ಇಷ್ಟು ಮಾಡಿದಲ್ವಾ, ಈ ವರ್ಷ ಯಾವಾಗ ಅದು ಇಳುವರಿ ಕೊಡೋದು ನೀವು? ಯಾವ ಟೈಮ್? ಈಗ ಮಾರ್ಚ್ ಅಲ್ಲಿ ಅದು ಫ್ಲವರಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಏಪ್ರಿಲ್, ಮೇ ಮತ್ತೆ ಜೂನ್ ಮಂತ್ ಅಲ್ಲಿ 2 months ಬರುತ್ತೆ. ಸೊ ಮಳೆ ಏನಾದ್ರೂ ಕಡಿಮೆ ಇದ್ರೆ ಮೇನಲ್ಲೇ ಮುಗ್ದೋಗುತ್ತೆ, ಮಳೆ ಸ್ವಲ್ಪ ಇದ್ರೆ ಜೂನ್ ವರೆಗೂ ಸಿಗುತ್ತೆ. ಈ ವರ್ಷ ನೀವು ಜೂನ್ ಅಲ್ಲಿ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ? ನಾನೊಂದು ಪ್ಲಾಂಟ್ ಇಂದ ಈ ವರ್ಷದಲ್ಲಿ ಒಂದು 25 kgs ಮಿನಿಮಮ್ ಬರ್ಬೋದು. ಒಂದೊಂದು ಪ್ಲಾಂಟ್ ಇಂದ 20-25 kgs ಬರ್ಬೋದು. ಟೋಟಲ್ ಆಗಿ ಎಷ್ಟು ಇಳುವರಿ ನಿರೀಕ್ಷೆ? ಟೋಟಲ್ ಆಗಿ 200 ಪ್ಲಾಂಟ್ಸ್ ಇದೆ. ಸೊ ಆಲ್ಮೋಸ್ಟ್ ಒಂದೊಂದು ಪ್ಲಾಂಟ್ ಅಲ್ಲಿ 25 kgs ಮಾಡಿದ್ರು ನಮಗೆ ವರ್ತ್ ಅಂತ ಒಂದು 5,000 rupees ಗ್ಯಾರಂಟಿ. 200 rupees ಹಂಗೇನೆ ಮಾರಿದ್ರು ಒಂದು ಪ್ಲಾಂಟ್ ಅಲ್ಲಿ 5,000 rupees ಸಿಗ್ಬೋದು ಅನ್ಕೊಂಡಿದ್ದೀನಿ. ಹೌದು, ಒಳ್ಳೆ ಆದಾಯದ ಲೆಕ್ಕಾಚಾರ ಹಾಕ್ತಾ ಇದ್ದೀರಿ. ಇಲ್ಲ, ಆಗ್ಬೋದು. ನಾನು ಈಗ ಇನ್ನೊಂದು ಕೇಳ್ಬೇಕು ಸರ್, ಈ ಜಮ್ಮುನಲ್ಲಿ ನೀವು ಕೃಷಿ ಮಾಡುವಂತ ಸಂದರ್ಭದಲ್ಲಿ ಎಷ್ಟು ಅಂತರದಲ್ಲಿ ನೀವು ಕೃಷಿ ಮಾಡಿದ್ರಿ? ಈಗ ನಾರ್ಮಲಿ ತುಂಬಾ ಕಡೆ ಅಬ್ಸರ್ವ್ ಮಾಡಿ ನೋಡಿದ್ದೀನಿ ನಾನು, ಅವರು 10x10, 15x15 ಅದೆಲ್ಲ ಹಾಕಿದ್ದಾರೆ. ಆದ್ರೆ ನಾನು ಎಲ್ಲ ಕಡೆಗೂ ಅಬ್ಸರ್ವ್ ಮಾಡಿ ನೋಡಿರೋದು, ಫಾರೆಸ್ಟ್ ಅಲ್ಲಿ ಆಗಿರೋದಿಲ್ಲದು, ಮರಗಳು ತುಂಬಾ ದೊಡ್ಡದಾಗ್ತಾ ಹೋದಂಗೂ ಜಾಸ್ತಿ ಬೆಳೀತಿ. ನಮ್ದು ಗ್ರಾಫ್ಟಿಂಗ್ ಮಾಡಿರೋದ್ರಿಂದ ನಾವು ಪ್ರೂನಿಂಗ್ ಎಲ್ಲ ಮಾಡ್ತಾನೆ ಇರ್ತೀವಿ. ಏನೇ ಮಾಡಿದ್ರು ಅದಕ್ಕೆ ಸನ್ಲೈಟ್ ಜಾಸ್ತಿ ಬೇಕಾಗತ್ತೆ, ಮತ್ತೆ ಏರ್ ಸರ್ಕ್ಯುಲೇಷನ್ ಜಾಸ್ತಿ ಇರಬೇಕಾಗತ್ತೆ. ಎಲ್ಲಿ ಬ್ರಾಂಚಸ್ ಒಂದ್ರ ಮೇಲೆ ಒಂದು ಕುತ್ಕೊಳ್ಳುತ್ತೋ ಆ ಜಾಗದಲ್ಲಿ ಅದು ಹಣ್ಣು ಬರಲ್ಲ. ಸೊ ಅದಕ್ಕೋಸ್ಕರ ಏನ್ ಮಾಡಿದ್ವಿ, ಫ್ರೀ ಆಗಿರ್ಲಿ ಅಂದ್ಬಿಟ್ಟು 26 feet ಒಂದು ಹಾಕಿದೀವಿ. ಲೈನ್ಗೆ ಲೈನ್ 26, ಪ್ಲಾಂಟ್ ಇಂದ ಪ್ಲಾಂಟ್ಗೆ 26. ಅವ್ರು 4 ಗಿಡದ ಸೆಂಟ್ರಲ್ಲಿ ಒಂದು ರಕ್ತ ಚಂದನ ಹಾಕಿದೀವಿ. ಸೊ ಅದು ಕೂಡ ನಮಗೆ ಒಂದು ಇನ್ಕಮ್. ಅದೊಂದು ಇವಾಗ ಆಲ್ರೆಡಿ 4-5 years ಆಯ್ತು. ಒಂದು 15 years ಆಗೋಷ್ಟೊತ್ತಿಗೆ ಮರ ದೊಡ್ಡದಾಗಿರುತ್ತೆ. ನಾರ್ಮಲ್ ಸೈಜ್ ಬಂದ್ರೆ ಅದನ್ನ ಕಟ್ ಮಾಡಿ ಸೇಲ್ ಮಾಡಬಹುದು, ಅದರಲ್ಲಿ ಒಂದು ಇನ್ಕಮ್ ಆಗುತ್ತೆ. ಈ ಮರಕ್ಕೇನು ಡಿಸ್ಟರ್ಬ್ ಮಾಡಲ್ಲ ಅದು. ಸೊ ಇದನ್ನ ನೀವು ಹೊಂಡ ಅಂದ್ರೆ ಎಷ್ಟು ದೊಡ್ಡ ಹೊಂಡ ಮಾಡಿ ನಾಟಿ ಮಾಡುವ ವಿಧಾನ ಎಲ್ಲ ಹೇಳಿದ್ರಿ, ನೀವು ಯಾವ ತರ ಮಾಡಿದ್ರಿ? ಆಮೇಲೆ ಏನಾದ್ರು ಗೊಬ್ಬರ ಏನೇನು ಕೊಟ್ರಿ? ನಾಟಿ ಮಾಡುವಾಗ ನಾವು 1.5 feet 2x2 ಅದರಲ್ಲಿ ಒಂದು ಪಿಟ್ ಮಾಡಿದ್ವಿ. ಅದಕ್ಕೆ ನಾರ್ಮಲಿ ನಮ್ದು ಸಗಣಿ ಗೊಬ್ಬರ ಎಲ್ಲ ನಮ್ಮಲ್ಲೇ ಇದೆ, ಅದನ್ನ ಹಾಕಿದ್ವಿ. ಬೇವಿನ ಹಿಂಡಿ, ಕಡಲೆ ಹಿಂಡಿ ಆ ಥರ ಎಲ್ಲ ಸ್ವಲ್ಪ ಹಾಕ್ಬಿಟ್ಟು ಮಾಡಿದ್ವಿ. ವರ್ಷ ಈಗ ವರ್ಷಕ್ಕೊಂದ್ಸರಿ ಇಲ್ಲ, ಮರ ಗ್ರೋತ್ ತುಂಬಾ ಚೆನ್ನಾಗಿ ಬಂದ್ಬಿಡ್ತು. ಅದು ನಾರಾಯಣ ಸ್ವಾಮಿ ಅವರಿಗೆ ಫೋಟೋಸ್ ಇದೆಲ್ಲ ತೋರ್ಸಾದ್ಮೇಲೆ ತುಂಬಾ ಗ್ರೋತ್ ಬರಬಾರ್ದು, ಜಾಸ್ತಿ ಚಿಗುರು ಬರಬಾರ್ದು. ನಾವು ಕಂಟಿನ್ಯೂಸ್ ಆಗಿ ನೀರು ಕೊಡ್ತಾ ಇದ್ವಿ. ಚಿಗುರು ಬಂದ್ರೆ ಏನಾಗುತ್ತೆ ಅಂದ್ರೆ ಹೂ ಬರಲ್ಲ. ಅದಕ್ಕಾಗಿ ನೀವು ಅದನ್ನ ಸ್ವಲ್ಪ ಸ್ಟ್ರೆಸ್ ಆಗ್ಬೇಕು. ಅದಕ್ಕೆ ನೀವು ನೀರು ಕೊಡೋದನ್ನು ಸ್ಟಾಪ್ ಮಾಡಿ, ಗೊಬ್ಬರ ಹಾಕೋದನ್ನು ಸ್ಟಾಪ್ ಮಾಡಿ ಅಂದ್ರು. ನಾನು 2 years ಒಂದ್ಸರಿ ಅದನ್ನ ಗೊಬ್ಬರ ಹಾಕ್ತಾ ಇದ್ದೀನಿ. ನಾರ್ಮಲ್ ಗೊಬ್ಬರ ಅಂದ್ರೆ ಬೇವಿನ ಹಿಂಡಿ ಕೊಡ್ತೀವಿ, ಹೊಂಗೆ ಹಿಂಡಿ, ಸಾವಯವನೇ. ನಾನು ಯಾವುದನ್ನು ಕೆಮಿಕಲ್ ಅನ್ನ ಯೂಸ್ ಮಾಡಲ್ಲ. ಈವನ್ ಸ್ಪ್ರೇ ಮಾಡೋದಾದ್ರೂ ಅಷ್ಟೇ ಕೆಮಿಕಲ್ ಯೂಸ್ ಮಾಡಲ್ಲ. ಅದು ತುಂಬಾ ಚೆನ್ನಾಗಿ ಬರಬೇಕು ಇದಂತ ಹೇಳಿ ಎಲ್ಲ ಕೆಮಿಕಲ್ ಹಾಕ್ತಾರೆ. ನಮ್ಗೆ ಸೈಜ್ ಚಿಕ್ಕದ್ ಬಂದ್ರೂ ಪರವಾಗಿಲ್ಲ, ಸೊಟ ಬಂದ್ರೂ ಪರವಾಗಿಲ್ಲ, ಕೆಮಿಕಲ್ ಹಾಕಲ್ಲ. ಜನರು ತಿನ್ನೋದು ಹಣ್ಣದು. ಕೆಮಿಕಲ್ ಹೊಡೆದ್ಬಿಟ್ಟು ನಾವು ತಿಂದ್ರೆ ನಮಗೂ ಎಫೆಕ್ಟ್, ತಿಂದವರಿಗೂ ಎಫೆಕ್ಟ್. ಬಟ್ ಈಗ ಸಾಮಾನ್ಯವಾಗಿ ಜಮ್ಮು ನೇರಳೆ ನಾಟಿ ಮಾಡಿದ ಒಂದು 4 ವರ್ಷಕ್ಕೆಲ್ಲ 4 ವರ್ಷಕ್ಕೆ ಎಲ್ಡ್ ಬರ್ಲಿಕ್ಕೆ 5ನೇ ವರ್ಷದಿಂದ ಒಳ್ಳೆ ಇಳುವರಿ. ಸೊ ಈಗ ನೀವು 5ನೇ ವರ್ಷದಿಂದ ಒಳ್ಳೆ ಇಳುವರಿ ನಿರೀಕ್ಷೆಯಲ್ಲಿ ಇದ್ದೀರಿ.
ಸೊ ನಿಮಗೆ ಫ್ರೀಡಮ್ ಆ್ಯಪ್ ಇಂದ ಸಹಾಯ ಆಗಿದೆಯಾ? ಖಂಡಿತ ಹೆಲ್ಪ್ ಆಗಿದೆ. ಯಾಕಂದ್ರೆ ಅದು ನೋಡ್ಲಿಲ್ಲ ಅಂದ್ರೆ ಸರೌಂಡಿಂಗ್ ಅಲ್ಲಿ ಎಲ್ಲೂ ಇಲ್ಲ, ಅವ್ರನ್ನ ವಿಸಿಟ್ ಮಾಡಕ್ ಆಗ್ತಿರ್ಲಿಲ್ಲ. ಮತ್ತೆ ಇನ್ಕಮ್ ಇದೆಯೋ ಇಲ್ವೋ, ಈವನ್ ಅದನ್ನ ಬರೀ ಫ್ರೂಟ್ಸ್ ಒಂದೇ ಅಲ್ಲ, ನಾಳೆ ಫ್ರೂಟ್ಸ್ ಸೇಲ್ ಆಗಿಲ್ಲ ಅಂದ್ರೆ ಸೀಡ್ಸ್ ಅದರಲ್ಲೂ ಪ್ರಾಫಿಟ್ ಮಾಡ್ಬೋದು, ಪೌಡರ್ ಮಾಡಿ ಸೇಲ್ ಮಾಡ್ಬೋದು. ಜನರಿಗೆ ಏನ್ ಹೇಳ್ತೀವಿ ಅಂದ್ರೆ ಬರೀ ಫ್ರೂಟ್ ತಿನ್ಬಿಟ್ಟು ಸೀಡ್ ಎಸಿಬೇಡಿ, ಆ ಪಲ್ಪಿಗೆ ಇನ್ನೊಂದು ಸೀಡ್ ಅಲ್ಲಿ ಅದ್ರದ್ದು ಮೆಡಿಸಿನ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ, ಎರಡು ಒಟ್ಟಿಗೆ ಸೇರಿಸ್ಬಿಟ್ಟು ಯೂಸ್ ಮಾಡಿ. ಆ ಥರದಲ್ಲ, ನಾನು ಪಾಂಪ್ಲೆಟ್ಸ್ ಪ್ರಿಂಟ್ ಮಾಡಿ ಕೊಡೋಣ ಅಂತ ಹಂಗೆ ಪ್ಲಾನ್ ಮಾಡಿದ್ದೀನಿ. ಯಾರು ತೊಗೊಂಡೋಗ್ತಾರೋ ಅದಕ್ಕೆ ಅವ್ರು ಅದನ್ನ ಓದ್ಬಿಟ್ಟು ಫ್ಯೂಚರ್ಲಿ ಏನೇನು ಬೇಕಾಗುತ್ತೆ ಮಾಡಿ ನಮ್ಮ ಹತ್ರ ತಗೊಳ್ಳಿದ್ರು ಪರವಾಗಿಲ್ಲ. ಬೇರೆಯಲ್ಲಿ ನಿಮಗೆ ಯಾವುದೇ ಫ್ರೂಟ್ಸ್ ಆಗಲಿ ಎಲ್ಲ ಟೈಮಲ್ಲೂ ಸಿಗುತ್ತೆ. ಹಲಸಿನ ಹಣ್ಣು 1 ಮಂತ್ ಸಿಗದೆ ಇರ್ಬೋದು, ಅಥವಾ ಇದು ಎಲ್ಲ ನಾರ್ಮಲಿ ನಾವು ಸಿಟಿನಲ್ಲೆಲ್ಲ ತಗೊಂಡ್ಬಂದು ತಿಂದೇ ಇರ್ತೀವಿ. ನೇರಳೆ ಹಣ್ಣು ಮಾತ್ರ ವರ್ಷದಲ್ಲಿ ಒಂದೇ ಸರಿ ಸಿಗೋದು, ಅದು ಮೇ ಮತ್ತೆ ಜೂನ್ ಬಿಟ್ಟರೆ ಬೇರೆ ಯಾವ ಟೈಮಲ್ಲೂ ನೀವು ಎಷ್ಟು ಹಣ ಕೊಡ್ತೀವಿ ಅಂದ್ರೂ ಸಿಗಲ್ಲ. ಜಮ್ಮು ನೇರಳೆ ಆ ಒಂದು ಹಣ್ಣು. ಈಗ ಅದರ ಟೇಸ್ಟ್ ಎಲ್ಲ ನಾವು ನೋಡೋದು, ಈಗ ನೀವು ಸೈಜ್ ಅಲ್ಲೇ ಹೇಳಿದ್ರೆ ಆ ರೇಂಜಿಗೆ ಬರಲ್ಲ ಅಂತ, ಟೇಸ್ಟ್ ನೋಡಿದ್ರೆ ಹೆಂಗಿದೆ? ಅದಕ್ಕೂ ಟೇಸ್ಟ್ ಚೆನ್ನಾಗಿದೆ, ಸ್ವೀಟ್ ಆಗಿರುತ್ತೆ, ಒಳಗಡೆ ಸ್ವಲ್ಪ ರೆಡಿಶ್ ಬರುತ್ತೆ, ಅದರಿಂದ ನಿಮಗೆ ಟೇಸ್ಟ್ ಚೆನ್ನಾಗಿದೆ. ನೈಸ್. ಇವಾಗ ನಿಮ್ಮ ಮಾರ್ಕೆಟ್ ಅಂತ ಹೇಳಿದ್ರೆ, ಈಗ ನೀವು ಲಾಸ್ಟ್ ಟೈಮು ಏನ್ ಮಾಡಿದ್ರಿ ಅಂದ್ರೆ ನೋಡೋಣ ಅಂತೇಳಿ ರೋಡ್ ಸೈಡ್ ಅಲ್ಲಿ ಇಟ್ಟು ಸೇಲ್ ಮಾಡಿದ್ರಿ. ಈಗ ನೆಕ್ಸ್ಟ್ ಈಗ 5ನೇ ವರ್ಷದಲ್ಲಿ ದೊಡ್ಡ ನಿರೀಕ್ಷೆಯಲ್ಲಿ ಇದ್ದೀರಿ ಅಲ್ವಾ? ಸೊ ಹೀಗಿರ್ಬೇಕಿದ್ರೆ ನೀವು ಏನ್ ಮಾರಾಟಕ್ಕೆ ಏನ್ ಪ್ಲಾನ್ ಮಾಡ್ಕೊಂಡಿದ್ದೀರಿ? ಈಗ ಆಲ್ರೆಡಿ ಶಿವಮೊಗ್ಗದಲ್ಲಿ ಇಲ್ಲೆಲ್ಲ ಫ್ರೂಟ್ಸ್ ಶಾಪ್ ಅಲ್ಲೆಲ್ಲ ನಾನು ವಿಚಾರಿಸಿದ್ದೇನೆ, ಆಲ್ರೆಡಿ ತಗೋತೀವಿ ಅಂತ ಅವ್ರು ಹೇಳಿದ್ದಾರೆ. ಎಷ್ಟು ರೇಟ್ ಎಲ್ಲ? ಅವರು ನಮ್ಮ ಹತ್ರ 100 rupees per kilo ಕೇಳ್ತಾ ಇದ್ದಾರೆ. ಸೊ ಯಾಕಂದ್ರೆ ನಮ್ಗೆ ಅಷ್ಟೇ ಹೋಗೋದು, ನಾವು ಪ್ರಾಫಿಟ್ ಇಟ್ಕೊಂಡು ಮಾರಬೇಕು ಅಂತ. ಎಷ್ಟು ಸೇಲ್ ಆಗುತ್ತೋ ಇಲ್ಲಿ ಮಾಡೋಣ, ಆಗಿಲ್ಲ ಅಂದಾಗ ನೆಕ್ಸ್ಟ್ ನಾವು ಅಲ್ಲಿ ಮಾರ್ಕೆಟ್ ಹುಡುಕ. ಅಬ್ಸಲ್ಯೂಟ್ಲಿ ಸರ್. ಈಗ ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ರೆ ಹೆಂಗಾಗುತ್ತೆ ಅಂತ ಹೇಳಿದ್ರೆ, ಜಮ್ಮು ನೇರಳೆ ಕೃಷಿಯನ್ನ ಯಾರು ಬೇಕಾದ್ರೂ ಮಾಡ್ಬೋದು, ಎಲ್ಲ ವಾತಾವರಣಕ್ಕೂ, ಎಲ್ಲ ಸಾಯಿಲ್ ಅಲ್ಲೂ ಬರುತ್ತೆ, ಎಲ್ಲ ಇದರಲ್ಲೂ ಕ್ಲೈಮೇಟ್ ಅಲ್ಲೂ ಬರುತ್ತೆ, ಮತ್ತೆ ನಿರ್ವಹಣೆ ಕೂಡ ತುಂಬಾ ಕಡಿಮೆ. ಸೊ ಹೀಗಿರ್ಬೇಕಾದ್ರೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಹೆಂಗಿದೆ ಅಂತ ಹೇಳಿದ್ರೆ ನಂಗೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಒಂದು ಯಾರು ಮಾಡದೇ ಇರುವಂತ ಕೃಷಿಯ ಪ್ರಯೋಗ ಮಾಡಿ ಅದನ್ನ ಕಲ್ತ್ಕೊಂಡು ಇವತ್ತು ಸುಮಾರು ಒಂದೊಂದು ಗಿಡದಿಂದ ಅಟ್ಲೀಸ್ಟ್ 5,000 ರೂಪಾಯಿ ನಿರೀಕ್ಷೆಯಲ್ಲಿದ್ದೀರಿ. 200 ಗಿಡ ಮರ ದೊಡ್ಡದಾದ್ಮೇಲೆ ಅದು 100 kgs ಬರ್ಬೇಕು ಅನ್ನೋ ನಮ್ದೊಂದು ಪ್ಲಾನ್. 100 kgs ಪರ್ ಪ್ಲಾಂಟ್ ಇಂದ ಬಂತು ಅಂತ ಹೇಳಿದ್ರೆ ನಿಮಗೆ ಎಷ್ಟು? 200 rupees ನಾನು ಸೇಲ್ ಮಾಡಿದ್ರೆ 20,000 rupees ಒಂದು ಗಿಡದಿಂದ ಬರುತ್ತೆ. ಅದು ಮುಂದಿನ ದಿನಗಳಲ್ಲಿ ನೋಡೋಣ. ಬಟ್ ನೀವು ಇವಾಗ ಎಕ್ಸ್ಪೆಕ್ಟ್ ಮಾಡ್ತಾ 5,000 ರೂಪಾಯಿ ನೆಕ್ಸ್ಟ್ ಇಯರ್. ಸೊ 5,000 ಬರುತ್ತೆ ಅಂತ ಗ್ಯಾರಂಟಿ ಇದೆ ಖಂಡಿತ. ಸೊ ಅಲ್ಲಿಗೆ 5,000 ಇಂಟು 200 ಪ್ಲಾಂಟ್ಸ್ ಅಂತ ಹೇಳಿದ್ರೆ 10 ಲಕ್ಷ ರೂಪಾಯಿ ಆಯ್ತು. ಸೊ 10 ಲಕ್ಷ ರೂಪಾಯಿ ಅಂತೂ ನೆಕ್ಸ್ಟ್ ಇಯರ್ ನಿಮಗೆ ಬರೀ ಜಮ್ಮು ಕೃಷಿಯಿಂದ ಬರ್ತಾ ಇದೆ ಅಂದ್ರೆ ಬರ್ಬೋದು. ಸುಮಾರು 3.5 ಎಕರೆ ಜಾಗದಲ್ಲಿ. ಅಬ್ಸಲ್ಯೂಟ್ಲಿ ಸರ್, ತುಂಬಾ ಖುಷಿ ಆಯ್ತು. ಸೊ ಫೈನಲಿ ನೋಡುವಂತವರಿಗೆ, ಯಾಕಂದ್ರೆ ನೀವೊಂಥರ ಇನ್ಸ್ಪಿರೇಷನ್, ಇವಾಗ ಸ್ಫೂರ್ತಿ, ಏನು ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳುವಂತವ್ರಿಗೆ, ಅಥವಾ ಸಿಟಿಯಲ್ಲಿ ಇರ್ತಾರೆ ಕೆಲಸ ಮಾಡ್ಕೊಂಡು, ಊರಲ್ಲಿ ಜಮೀನ್ ಇರುತ್ತೆ, ಅಯ್ಯೋ ಏನ್ ಮಾಡಕ್ಕಾಗತ್ತೆ, ಅಲ್ಲೂ ಇಲ್ಲೂ ಮಾಡಕ್ಕಾಗಲ್ಲ, ನಾವು ಕೆಲಸನೇ ಮಾಡ್ತೀವಿ ಅಂತ ಇದನ್ನ ಪಾಳು ಬಿಟ್ಬಿಡ್ತಾರೆ, ಅಂಥವ್ರಿಗೆ ಏನ್ ಹೇಳ್ತೀವಿ ಸರ್? ಸೊ ಯಾವುದೇ ಕಾರಣಕ್ಕೂ ಭೂಮಿ ಅನ್ನೋದು ಸಿಗಲ್ಲ. ನಾವು ಇವತ್ತಿನ ದಿನ ಏನಾಗಿದೆ ಅಂದರೆ ಎಲ್ಲ ಕಮರ್ಷಿಯಲ್ ಆಗಿ ಲ್ಯಾಂಡ್ 1 feet ಪರ್ಚೇಸ್ ಮಾಡಬೇಕು ಅಂದ್ರೆ ಏನು ರೇಟ್ ಇದೆ ಅನ್ನೋದು ತಗೊಳ್ಳೋರಿಗೆ ಗೊತ್ತಾಗುತ್ತೆ. ಎಲ್ಲರೂ ಕಮರ್ಷಿಯಲ್ ಆಗಿ ಮಾಡೋಣ, ಬಿಲ್ಡಿಂಗ್ ಕಟ್ಟೋಣ, ಬಾಡಿಗೆ ತಗೊಳ್ಳೋಣ, ಫ್ರೀ ಆಗಿರೋಣ ಅಂತ ನೋಡ್ತಾರೆ. ನಾವೇನು ಮಾಡ್ತೀವಿ, ಆ ಬಿಲ್ಡಿಂಗ್ ಥರನೇ ಇಲ್ಲಿ ಮರನ ಕಟ್ಸೋಣ, ಇದನ್ನ ಬಿಲ್ಡ್ ಮಾಡೋಣ, ಅದರಲ್ಲಿ ಬರೋ ಇನ್ಕಮ್ ನಾವು ತಗೊಳ್ಳೋಣ. ಅಲ್ಲಿ ಕೋಟಿ ಇನ್ವೆಸ್ಟ್ ಮಾಡೋ ಬದಲು ಇಲ್ಲಿ 10,000 20,000 ಇನ್ವೆಸ್ಟ್ ಮಾಡಿರೋ ಸಾಕು, ನಮಗೆ ನೆಕ್ಸ್ಟ್ ಫ್ಯೂಚರ್ಲಿ ಅದನ್ನ ಮಾಡೋದು. ಚಿಕ್ಕ ಮಕ್ಕಳನ್ನ ನಾವು ಹೇಗೆ ಬೆಳೆಸ್ತೀವಿ, ಫ್ಯೂಚರಲ್ಲಿ ಅವ್ರು ಇದಾಗ್ತಾರೆ. ಚಿಕ್ಕ ಮರನ ನಾವು ಬೆಳೆಸೋಣ, ಮುಂದೆ ನಮ್ಗೆ ಅದು ಕಾಪಾಡುತ್ತೆ. ಸೂಪರ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡ್ರಿ. ಆಮೇಲೆ ಹೇಗೊಬ್ಬ ರೈತ ಅಥವಾ ಕೃಷಿ ಮಾಡುವಂಥವ್ರು ಸಕ್ಸಸ್ ಆಗ್ಬೋದು ಅಂತ ಹೇಳುವಂಥದ್ದನ್ನ ಹೇಳೋದಷ್ಟೇ ಅಲ್ಲ, ಮಾಡಿ ಕೂಡ ತೋರಿಸಿದ್ರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟೋ ಜನ ನಾವು ಸಿಟಿಯಲ್ಲಿದ್ದೀವಿ, ಜಮೀನಿದೆ, ಬಟ್ ಏನೂ ಮಾಡೋಕ್ಕಾಗಲ್ಲ ಅಂತೇಳಿ ಸುಮ್ಮನೆ ಕೂತ್ಕೊಂಡಿರ್ತಾರೆ. ಆ ಜಮೀನು ಹಂಗೆ ಹಾಳಾಗೋಗ್ಬಿಡುತ್ತೆ, ಅಂದರೆ ಪಾಳು ಬಿದ್ದಿರುತ್ತೆ. ಬಟ್ ಅಂಥದ್ರಲ್ಲಿ ತಮ್ಮ ಕುಟುಂಬದವರು, ಅಂದರೆ ತಲಾಂತರದಿಂದ ತಾತ ಇರ್ಬೋದು, ತಂದೆಯವರು ಇರ್ಬೋದು, ಕೃಷಿ ಮಾಡ್ಕೊಂಡು ಬಂದಿದ್ದಾರೆ. ನಾನು ಸಿಟಿಗೆ ಹೋಗಿ ಕೆಲಸ ಮಾಡಿದ್ರು ಕೂಡ ಕೃಷಿಯನ್ನು ಬಿಡಬಾರ್ದು ಅಂತೇಳಿ ಜಂಬು ನೇರಳೆ ಕೃಷಿಯನ್ನು ಪ್ರಾರಂಭಿಸಿದ್ರು. ಫ್ರೀಡಮ್ ಆ್ಯಪನ್ನು ಡೌನ್ಲೋಡ್ ಮಾಡಿದ್ರು. ಫ್ರೀಡಮ್ ಆ್ಯಪಲ್ಲಿರುವಂಥ ಜಂಬು ನೇರಳೆ ಕೃಷಿಯ ಬಗ್ಗೆ ಕಲ್ತ್ಕೊಂಡು ಆ ಮಾರ್ಗದರ್ಶಕರನ್ನು ಮೀಟ್ ಆಗಿ, ಇದನ್ನು ನಾನು ಯಾವ ಕಾರಣಕ್ಕೂ ಜಂಬು ಕೃಷಿಯನ್ನು ಕೈ ಬಿಡಬಾರ್ದು ಅಂತೇಳಿ ಇಳುವರಿ ಪ್ರಾರಂಭವಾದಂಥ ವರ್ಷದಲ್ಲೇ ಅವರೇ ಮಾರಾಟ ಮಾಡೋದ್ರ ಮೂಲಕ ಒಳ್ಳೆ ಆದಾಯವನ್ನು ಗಳಿಸಿದ್ರು. ಅಷ್ಟೇ ಅಲ್ಲದೆ ನೆಕ್ಸ್ಟ್ ಇಯರ್ ಅಂದರೆ ಇಳುವರಿ ಸ್ಟಾರ್ಟ್ ಆಗುವಂಥ 5ನೇ ವರ್ಷ ಏನು ಹೇಳ್ತೀವಿ, ಸುಮಾರು 10 ಲಕ್ಷ ಇನ್ಕಮ್ ಅನ್ನು ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ಕೇವಲ 200 ಗಿಡಗಳಿಂದ ಅಂತ ಹೇಳಿದ್ರೆ ನೀವು ಇಮ್ಯಾಜಿನ್ ಮಾಡಿ. ಖಂಡಿತವಾಗ್ಲೂ ಇಂಥವರು ಸ್ಫೂರ್ತಿ.
ಯಾರು ಬೇಕಾದ್ರೂ ಹೀಗೆ ಆಗೋದಕ್ಕೆ ಸಾಧ್ಯ ಇದೆ. ನೀವು ಕೃಷಿಗೆ ಸಂಬಂಧಪಟ್ಟಂತೆ ಕಲ್ತ್ಕೊಳ್ಬೇಕು, ಈ ರೀತಿಯಾದಂಥ ಪ್ರಯೋಗಗಳನ್ನು ಮಾಡಬೇಕು, ಕೃಷಿಯಲ್ಲಿ ಸಕ್ಸಸ್ ಆಗಬೇಕು ಅಂತ ಹೇಳಿದ್ರೆ ನೀವು ಫ್ರೀಡಮ್ ಆ್ಯಪನ್ನು ಡೌನ್ಲೋಡ್ ಮಾಡಬೇಕು. ಫ್ರೀಡಮ್ ಆ್ಯಪಲ್ಲಿ ಕೃಷಿಗೆ ಸಂಬಂಧಪಟ್ಟಂತೆ ಭಾಳಷ್ಟು ಕೋರ್ಸ್ಗಳಿದ್ದಾವೆ. ಆ ಒಂದಲ್ಲ ಒಂದು ಕೋರ್ಸ್ ನಿಮ್ಮ ಬದುಕನ್ನು ಖಂಡಿತವಾಗ್ಲೂ ಬದಲಾಯಿಸುತ್ತೆ. ಫ್ರೀಡಮ್ ಆ್ಯಪನ್ನು ಡೌನ್ಲೋಡ್ ಮಾಡಿ. ಅಷ್ಟೇ ಅಲ್ಲ ಸ್ನೇಹಿತರೆ, ಈಗಾಗಲೇ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ. ಎಷ್ಟೋ ಜನ ನಾವೇನಾದರೂ ಸಾಧನೆ ಮಾಡಬೇಕು, ಕೃಷಿ ಮಾಡಬೇಕು ಅಂತೇಳಿ ಹುಡುಕ್ತಾ ಇರ್ತಾರೆ, ಅವರಿಗೆ ಇದು ಸಹಾಯ ಆಗುತ್ತೆ. ಆಲ್ ದಿ ಬೆಸ್ಟ್. ಎಲ್ಲದರಲ್ಲೂ ಎಲ್ಲದೂ ಸಕ್ಸಸ್ ಮಾಡ್ಕೊಳಕ್ಕಾಗಲ್ಲ. ನಾವು ಟ್ರೈ ಮಾಡ್ಬೇಕು ಫಸ್ಟು, ಸಕ್ಸಸ್ ಅನ್ನೋದು ಆಮೇಲೆ ಇದ್ದಾನೆ.